ಕೆಆರ್ ನಗರ ತಾಲೂಕಿನ ಮಂಚನಹಳ್ಳಿಯಲ್ಲಿ 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ರವಿಶಂಕರ್ ಡಿ ಅವರು, ಮಂಚನಹಳ್ಳಿಯಲ್ಲಿ ಕುರುಬ ಸಮಾಜವಲ್ಲದೆ ಹಲವು ಸಮಾಜದವರಿದ್ದಾರೆ. ಆದ್ದರಿಂದ ಹೆಚ್ಚಿನ ಅನುದಾನ ತಂದು ಗ್ರಾಮವನ್ನು ಸಮಗ್ರ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದರು. ಈಗಾಗಲೇ 5 ಕೋಟಿ ಅನುದಾನಕ್ಕೆ ಡಿಪಿಆರ್ ಮಾಡಲಾಗಿದೆ. ಸದ್ಯದಲ್ಲೇ ಹಣ ಬಿಡುಗಡೆಗೊಳಿಸಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುವುದು. ಅಲ್ಲದೆ ಕುಡಿಯುವ ನೀರಿಗಾಗಿ 2 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ನಿರ್ಮಿಸಲಾಗುವುದು ಎಂದರು. ಗ್ರಾಮದ ಕೆರೆ ಒಳ್ಳೆತ್ತಿಸಿ ಅಭಿವೃದ್ಧಿಪಡಿಸುವ ಜೊತೆಗೆ ಸ್ಮಶಾನವನ್ನು ಅಭಿವೃದ್ಧಿಪಡಿಸಲಾಗುವುದು. ಸಾಮಾನ್ಯನಾಗಿದ್ದ ನಾನು ನೀವು ನೀಡಿದ ಮತಗಳಿಂದ ಶಾಸಕನಾಗಿ ಇಂದು ನಿಮ್ಮ ಮುಂದೆ ಮಾತನಾಡುತ್ತಿದ್ದೇನೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧನಾಗಿದ್ದು ಹಂತ ಹಂತವಾಗಿ ಅಭಿವೃದ್ಧಿ ಕೈಗೊಳ್ಳುವುದೇ ಎಂದು ಭರವಸೆ ನೀಡಿದರು. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ. ಆಂಜನೇಯ ಸ್ವಾಮಿ ದೇವಾಲಯ ಅಭಿವೃದ್ಧಿಗೊಳಿಸಿ ನಾನೇ ದೇವಾಲಯ ಲೋಕಾರ್ಪಣೆ ಮಾಡುತ್ತೇನೆ ಎಂದರು. ಬಳಿಕ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಶಿವಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಎಸ್ ಅನಂತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ದೇವರಾಜು, ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಬೋರಣ್ಣ, ಮುಖಂಡರಾದ ರಘು, ನಾರಾಯಣ, ಹರಿರಾಜು, ಧನು, ಹಿರೇಗೌಡ, ಹಲ್ಗೇಗೌಡ, ಮಂಜುನಾಥ್, ಮಹೇಶ್, ಕಾಳಪ್ಪ, ಬಸವರಾಜ್, ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಸುಮಿತಾ, ಪಿಡಿಒ ಅಶ್ವಿನಿ ಸೇರಿದಂತೆ ಇತರರಿದ್ದರು. ತಾಲೂಕ್ ಪಂಚಾಯತಿಯ ಇಒ ಆಗಿರ್ತಕ್ಕಂಥ ರವಿಕುಮಾರ್ ಅವರೇ, ಪಿಡಬ್ಲ್ಯೂ ಆಗಿರ್ತಕ್ಕಂಥ ಶ್ರೀಮತಿ ಸುಮಿತ್ರಾ ಅವರೇ ಹಾಗೂ ಗ್ರಾಮ ಪಂಚಾಯತಿಯ ಪಿಡಿಒ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು ಸಾಕಷ್ಟಿದೆ. ಇಲ್ಲೇನು ಕೇವಲ ಒಂದು ಜನಾಂಗದವರಿಲ್ಲ, ಎಲ್ಲಾ ತರದ ಜನಾಂಗದವರು ಇಲ್ಲಿ ವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನನಗೆ ಖುಷಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬಹಳ ಪ್ರೀತಿಯಿಂದ ಒಬ್ರಿಗೊಬ್ರು ಎಲ್ಲಾ ರೀತಿಯಾಗಿ ವಿಶ್ವಾಸವನ್ನು ಇಟ್ಕೊಂಡು ಬಾಳ್ವೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಆಗ್ಬೇಕಾಗಿದೆ. ಇಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಏನು ಬಹಳಷ್ಟು ಜನ ಅನ್ಕೊಂಡಿರ್ಬೋದು ಇಲ್ಲೇನು ಒಂದೇ ಜನಾಂಗದವರು ಇದ್ದಾರೆ ಅಂತಕ್ಕಂಥದ್ದು, ಆದ್ರೆ ಇಲ್ಲಿ ಎಲ್ಲಾ ತರದ ಜನಾಂಗದವರು ಕೂಡ ಇದ್ದಾರೆ. ಇಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಸಮಾಜದವರು ಇರ್ಬೋದು, ಆಚಾರ ಇರ್ಬೋದು, ಸಂಯುಕ್ತ ಸಮಾಜದವರು ಇರ್ಬೋದು, ಗಾಡಿಗರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಈ ಮಳೆಗಾರರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಒಕ್ಕಲಿಗ ಸಮಾಜದವರು ಇರ್ಬೋದು, ಎಲ್ಲ ಈ ತರ ಬಹಳಷ್ಟು ಸಮಾಜದವರು ಇರ್ತಕ್ಕಂಥ ಒಂದು ಗ್ರಾಮ ಇದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳ ವಿಶ್ವಾಸದಿಂದ ಇದ್ದೀರಾ. ಇದೇ ವಿಶ್ವಾಸ ಪ್ರೀತಿ ಯಾವತ್ತೂ ಕೂಡ ತಾವು ಇದೇ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಾ ಅಂತಕ್ಕಂಥ ಇಲಾಖೆಯ ಅಧಿಕಾರಿಗಳ ಸಭೆಯಲ್ಲಿ ಮಧ್ಯಾಹ್ನ ಕರೆದಿದ್ದೇನೆ. ಅಲ್ಲಿ ಕಟ್ಟುನಿಟ್ಟಾದಂತಹ ಒಂದು ಸೂಚನೆಯನ್ನು ಕೊಟ್ಟು ಬೆಳೆ ಯಾವ ಅಂಗಡಿಗಳಲ್ಲೂ ಕೂಡ ಅದನ್ನು ಮಾರ್ಗದ ರೀತಿಯಲ್ಲಿ ನಾನು ಎಚ್ಚರಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಹೇಳ್ತೇನೆ, ಈಗ 5 ಲಕ್ಷ ಜನರು ಅದು ಪೂರ್ಣ ಆಗಿದ್ದಾರೆ ಇರ್ಬೋದು, ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರು. ಲೋಕಾರ್ಪಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತೀವಿ. ಅದರ ಜೊತೆಯಲ್ಲಿ ಒಂದು ಶೀಘ್ರ ಆಗಿರ್ತಕ್ಕಂಥದ್ದು ಇರ್ಬೋದು, ಅದನ್ನು ತೋರಿಸಿದ್ರೆ ಖಂಡಿತ ನಮ್ಮ ಮಂಚನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿಗೆ ಇನ್ನೂ ಒಂದು 25-30 ವರ್ಷಗಳ ಮುಂದೆ ಆಲೋಚನೆ ಇಟ್ಕೊಂಡು ಅವತ್ತಿನ ಕಾಲಕ್ಕೂ ಬೇಕಾದಂತ ರೀತಿಯಲ್ಲಿ ದೊಡ್ಡ ಟ್ಯಾಂಕಿನ ವ್ಯವಸ್ಥೆಯನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡು 2 ಲಕ್ಷ ಸಾಮರ್ಥ್ಯ ಹೋಗ್ತಕ್ಕಂಥ ಒಂದು ಕುಡಿಯುವ ನೀರಿನ ಟ್ಯಾಂಕ್ ಅನ್ನ ಮಾಡಿಸುವಂತ ನಿಟ್ಟಿನಲ್ಲಿ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ 2 ಕೋಟಿ ಅನುದಾನದ ಅಡಿಯಲ್ಲಿ ನಮ್ಮ ಗೆಳೆಯ ಕೆರೆ ನಂಜೇಗೌಡ ಹಳ್ಳ ಇರ್ಬೋದು, ನಮ್ಮ ಗುದ್ದಲಿ ಪೂಜೆ ಜೊತೆಗೆ ನಮ್ಮ ಪಿಡಬ್ಲ್ಯೂ ಇಲಾಖೆಯ ವತಿಯಿಂದ 1 ಕೋಟಿ ಅನುದಾನದ ಗುದ್ದಲಿ ಪೂಜೆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಆಸಕ್ತಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈ ಗ್ರಾಮದ ಮೊಮ್ಮಗ ಸುನ್ನೋಡಿನ ರಾಘಣ್ಣನವರೇ. ಟಿವಿ1 ಕನ್ನಡ, ಶ್ರೀನಿವಾಸ್, ಕೆಆರ್ ನಗರ.